ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು? ಎಷ್ಟೊತ್ತಿಗೆ ಗೊತ್ತಾಯ್ತು ಅವ್ರಿಗೆ ಈ ಥರ ಆಗಿದೆ ಅನ್ನೋದು? ನಮ್ಮದು ಅದೇ ಇದು ಶೂಟಿಂಗ್ ಬರಬೇಕಿತ್ತು ಸರ್. ನಾನು ಡೈಲಿ ಶೂಟಿಂಗ್ ನಡೀತಾ ಇದ್ದಿದ್ದು. ಹಂಗಾಗಿ ನಾನು ಬೆಳಗ್ಗೆ ಬೇಗ ಹೋಗ್ಬೇಕಲ್ಲ ಅಂತ ಮೊಬೈಲ್ ಸೈಲೆಂಟ್ ಮಾಡಿ ಮಲಗಿದ್ದೀನಿ. ಸುಮಾರು ಜನ ಕಾಲ್ ಮಾಡಿದ್ದಾರೆ. 2 ಗಂಟೆಗೆ ಗೊತ್ತಾಗಿದೆ ವಿಷಯ. ಸುಮಾರು ಜನ ಕಾಲ್ ಮಾಡಿದ್ದಾರೆ. ಮಿಸ್ಡ್ ಕಾಲ್ ಇತ್ತು, ಗೊತ್ತಾಗಿಲ್ಲ. ನಾನು 4 ಗಂಟೆಗೆ ಎದ್ದು ಶೂಟಿಂಗ್ ಹೊರಡಬೇಕಲ್ಲ ಅಂತ ಮೊಬೈಲ್ ನೋಡಿದರೆ ಕಾಲ್ ಬರ್ತಾ ಇದೆ ಕಂಟಿನ್ಯೂಷನ್. ನಮ್ಮ ಕಾಮಿಡಿ ಕಿಲಾಡಿ ಸದಾ ಅವರು ಫೋನ್ ಮಾಡ್ತಾಯಿದ್ರು, ಸದಾನಂದ ಅವರು. ಏನು ಸದಾ ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀರಾ ಅಂತ ಕೇಳಿ. ಸೊ ಹಿಂಗಾಗ್ಬಿಟ್ಟಿದೆ ರಾಕೇಶ್ ವಿಷಯ ಅಂದಾಗ ನಮಗೆ ದಿವ್ಯನು ಸಡನ್ನಾಗಿ ಮಲಗಿದ್ಲು. ಏನಾಯ್ತು ಅಂತೆ ರಾಕೇಶ್ ಅಂತ ಇದೆ ಅಂತ ಇದ್ಲು. ಅದನ್ನು ನನಗೆ ಹೆಂಗೆ ನಾವು ರಿಸೀವ್ ತೊಗೊಬೇಕು ಅಂತಲೇ ಗೊತ್ತಾಗಲಿಲ್ಲ ಸರ್. ಅದು ಆಮೇಲೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಈಗ ನಮಗೆ ಪುನೀತ್ ರಾಜ್ಕುಮಾರ್ ವಿಷಯ ಕೇಳಿದಾಗ ಹೆಂಗಾಗಿತ್ತು ನೋಡಿ ಎಲ್ರಿಗೂ. ಸೇಮ್ ಫೀಲ್ ಸರ್ ಆ್ಯಕ್ಚುಲಿ. ಸೊ ಅದು ಸುಳ್ಳಾಗ್ಲಪ್ಪ ಆ ವಿಷಯ, ಕೇಳಿರೋದೆಲ್ಲ ಸುಳ್ಳಾಗ್ಬಿಡ್ಲಿ ಅನ್ನೋ ಥರದ್ದು ಯೋಚನೆ ಮಾಡ್ತಾಯಿದ್ವಿ. ಸೊ ಆಮೇಲೆ ಎಲ್ರಿಗೂ ತಲುಪಿ ಕೆಲವರೆಲ್ಲ ಅರ್ಧ ದಾರಿಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಮನೀಶು, ಆಮೇಲೆ ಸೂರಜು, ಜೈನು, ಪ್ರವೀಣ್ ಜೈನು, ದೀಪಿಕಾ, ನಯನ, ಆಮೇಲೆ ನಮ್ಮ ಸೂರ್ಯ ಇವರೆಲ್ಲ ಅಲ್ಲಿ ಹೊರಟ್ಬಿಟ್ಟಿದ್ದಾರೆ ಸರ್. ಎಲ್ಲರೂ ಹೊರಟ್ಬಿಟ್ಟಿದ್ರು. ಸೊ ನಾವು ಶೂಟಿಂಗ್ ಇರೋದ್ರಿಂದ ಸ್ವಲ್ಪ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಅದನ್ನು ಜೀರ್ಣ ಮಾಡ್ಕೊಳ್ಳೋದೇ ಒಂದು ದೊಡ್ಡ ವಿಚಾರ ಆಗ್ಬಿಡುತ್ತೆ ಸರ್ ನಮ್ಗೆ. ಇವಾಗಲೂ ಕೂಡ ನಮಗೆ ಅದನ್ನು ನಂಬೋಕ್ಕೆ ಆಗ್ತಿಲ್ಲ. ಅದು ಏನಾದರೂ ಸುಳ್ಳಾಗಿರಲಿಲ್ಲಪ್ಪ ದೇವ್ರ ಕೃಪೆಯಿಂದ. ಸೊ ವಿಚಾರ ಯಾಕಂದರೆ ಅದು ಸಹಾಯ ವಯಸ್ಸಲ್ಲ ಸರ್. ಎಷ್ಟು ಚಿಕ್ಕ ವಯಸ್ಸು ಅಂತಂದರೆ ಅವನ ದೇಹಕ್ಕೆ ಅವನು ಇನ್ನೂ ಮಗು ಥರನೇ ಕಾಣೋನು. ಅವನ ವಯಸ್ಸಿಗಿಂತ ಚಿಕ್ಕದಾಗಿ ಮಗು ಥರನೇ ಕಾಣೋನು, ಮುದ್ದಾಗಿ ಓಡಾಡಿಕೊಂಡು. ನಾನು ಕಂಡಿರಂಗೆ ಅವನು ವ್ಯಥೆ ಪಟ್ಟಿರೋದಾಗಲಿ ನೋವು ಪಟ್ಟಿರೋದಾಗಲಿ ನೋಡೇ ಇಲ್ಲ ಸರ್. ಯಾವಾಗಲೂ ನಗ್ತಾ ಇರೋನು, ನಗ್ತಾ ಇರೋನು. ಆಮೇಲೆ ಬೇಡದ ವಿಚಾರಗಳಿಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ, ಅನಾವಶ್ಯಕ ವಿಚಾರಗಳನ್ನು ಮಾತಾಡ್ತಾ ಇರಲಿಲ್ಲ. ತಾನಾಯಿತು, ತನ್ನ ಪಾಡಾಯಿತು, ತನ್ನ ಕೆಲಸ ಆಯಿತು, ಕೆಲಸದ ಬಗ್ಗೆನೇ ಕಾನ್ಸಂಟ್ರೇಷನ್. ಇಲ್ಲಿ ಬಂದರೆ, ಬೆಂಗಳೂರಿಗೆ ಬಂದರೆ ಶೂಟಿಂಗು, ರೂಮು, ಅದು ಇದು ಅಂತಲೇ ಇರೋನು. ಆಮೇಲೆ ಸ್ನೇಹಿತರ ಜೊತೆ ಇದ್ದಿದ್ರೆ ನಾನು ಕಂಡಂಗೆ ಅವರು ಸೂರಜ್ಜು, ಆಮೇಲೆ ಪ್ರವೀಣ್ ಜೈನು ಅವರೆಲ್ಲ ಏನು ಒಟ್ಟಿಗೆ ಇರ್ತಾರಲ್ಲ, ಅವರೆಲ್ಲರನ್ನೂ ನಗ್ಸ್ಕೊಂಡೇ ಇರೋನು ಇವನು ಇದ್ಬಿಟ್ರೆ ಅವ್ರಿಗೆಲ್ಲ ಏನೋ ಒಂದು ಲವಲೋಕ ಇರೋದಿಲ್ಲ. ಸೊ ಹಂಗಿದ್ದವನು ಸರ್. ಇವಾಗ ಸಡನ್ನಾಗಿ ಜೊತೆಗಿಲ್ಲ ಅಂದರೆ ಅದನ್ನು ಹೆಂಗೆ ನೀವು ರಿಸೀವ್ ಮಾಡ್ಕೊತೀರಿ ಹೇಳಿ? ಅದು ಚೆನ್ನಾಗಿ ಓಡಾಡ್ಕೊಂಡಿದ್ದವನು, ಏನೋ ಕಾಯಿಲೆ ಬಿದ್ದು ಏನೋ ಆಗಿ ಆದರೆ ಅದು ಒಂಥರ ಆಗುತ್ತೆ. ಈಗ ಸಡನ್ನಾಗಿ ಹೋಗ್ಬಿಟ್ಟ ಅಂತಂದರೆ ಜೊತೆ ಕೂತಿದ್ದವನು ಎದ್ದೋದಂಗೆ ಆಗಿದೆ ಸರ್. ನಮಗೆ ಇನ್ನು ಬರಲ್ಲ ನಾನು ಅಂತ ಎದ್ದೋದಂಗೆ ಆಗಿದೆ, ಫೀಲ್ ಆಗ್ತಾಯಿದೆ ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.